ನಮಸ್ಕಾರ ರೀ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಕಲಾವತೀಸ್ ಕಿಚನ್. ಇವತ್ತಿನ ರೆಸಿಪಿ ಏನಪ್ಪಾ ಅಂದ್ರ ಜಬರ್ದಸ್ತ್ ಆಗಿರುವಂತಹ ಒಂದು ಸುಕ್ಕ ನೋಡ್ರಿ. ಸಂಡೇ ನೀವೇನ್ರ ಸ್ಪೆಷಲ್ ಆಗಿ ಚಿಕನ್ ಒಳಗೆ ಮಾಡಬೇಕು ಅಂತ ಅನ್ಕೊಂಡಿದ್ರೆ ಈ ಒಂದು ಚಿಕನ್ ಸುಕ್ಕ ಟ್ರೈ ಮಾಡ್ಬೋದು ನೋಡ್ರಿ. ಇದ್ರ ರುಚಿ ಅಂತೂ ಅದ್ಭುತವಾಗಿರ್ತೈತೆ ನೋಡ್ರಿ. ಹಂಗಾದ್ರೆ ಮತ್ತೆ ತಡಾರಿ ಮಾಡೋದು ಹೆಂಗಂತ ನೋಡ್ಕೊಂಡ್ ಬರೋಣ ಬರ್ರಿ. ಈ ಒಂದು ಚಿಕನ್ ಸುಕ್ಕ ಮಾಡಾಕ ನಾವು ಅರ್ಧ ಕೆಜಿ ಅಷ್ಟು ಚಿಕನ್ ತಗೊಂಡಿವ್ರಿ, ಅಂದ್ರೆ 500 ಗ್ರಾಮ್ ರೀ. ನಾವಿಲ್ಲಿ ಈ ಚಿಕನ್ ಕಟ್ ಮಾಡಿ ತೊಳ್ಕೊಂಡು ಇಟ್ಕೊಂಡಿವಿ ನೋಡ್ರಿ. ಅದಾದ ನಂತರ ಸ್ಟವ್ ಆನ್ ಮಾಡ್ಕೊಂಡು ಒಂದು ಕುಕ್ಕರ್ ಇಟ್ಕೊಂಡಿವ್ರಿ. ಕುಕ್ಕರ್ ಬಿಸಿ ಆಗ್ತಿದ್ದಂಗೆ ಒಂದು 2 ಟೀ ಸ್ಪೂನ್ ಅಷ್ಟು ಎಣ್ಣೆ ಹಾಕ್ಕೊಂಡು ಈ ಎಣ್ಣೆ ಕಾಯ್ತಿದ್ದಂಗೆ ಇದಕ್ಕೆ ಕಟ್ ಮಾಡಿ ತೊಳೆದಿಟ್ಕೊಂಡಂತಹ ಚಿಕನ್ ಹಾಕ್ಕೊಂಡಿವ್ರಿ. ಹಿಂಗೆ ಎಣ್ಣೆ ಹಾಕಿ ಚಿಕನ್ನ ಬಿಸಿ ಮಾಡ್ಕೊಳ್ಳೋದ್ರಿಂದ ಚಿಕನ್ ಒಳಗಿರುವಂತಹ ಸ್ಮೆಲ್ ಹೋಗುತ್ತೆ ನೋಡ್ರಿ. ಈಗ ನಾವು 1 ಟೀ ಸ್ಪೂನ್ ಅಷ್ಟು ಉಪ್ಪು ಹಾಕ್ಕೊಂಡಿವ್ರಿ. ಮತ್ತು ಅದ್ರ ಜೊತೆಗಿನ ಒಂದು 2 ಚಿಟಿಕೆ ಆಗುವಷ್ಟು ಅರಿಶಿನ ಪುಡಿ ಹಾಕ್ಕೊಂಡಿವ್ರಿ. ಹಿಂಗೆ ಅರಿಶಿನ ಪುಡಿ ಮತ್ತು ಉಪ್ಪು ಹಾಕೊಂಡ ನಂತರ ಇನ್ನೊಂದ್ಸಲ ಚಲೋ ತಂಗಿ ಮಿಕ್ಸ್ ಮಾಡ್ಕೋಬೇಕು ನೋಡ್ರಿ. ಕುಕ್ಕರ್ ಮುಚ್ಚಳ ಮುಚ್ಚಿ ಒಂದು 2 ನಿಮಿಷ ಇದನ್ನು ಹಂಗೆ ಇಡ್ಬೇಕ್ರಿ. ಮೇಲ್ಗಡೆ ಕುಕ್ಕರ್ ವಿಷಲ್ನ ಹಾಕಬೇಡ್ರಿ. ಲೋ ಫ್ಲೇಮ್ ಒಳಗೆ ಒಂದು 2 ನಿಮಿಷ ಇದನ್ನು ಬೇಯಿಸ್ಕೊಂಡಿವ್ರಿ. ಈಗ ನೀವು ನೋಡ್ಬೋದ್ರಿ ಇಲ್ಲಿ ಈ ಚಿಕನ್ ಎಷ್ಟು ನೀರು ಬಿಟ್ಕೊಂಡೈತಿ ಅಂತ. ಹಿಂಗೆ ಮಾಡೋದ್ರಿಂದ ಈ ಚಿಕನ್ ಒಳಗಿರುವಂತಹ ವಾಸನೆ ಕಡಿಮೆ ಆಗತ್ತೆ ನೋಡ್ರಿ. ಮತ್ತು ಹಿಂಗೆ ಚಿಕನ್ ಬೇಯಿಸ್ಕೊಳ್ಳೋದ್ರಿಂದ ಈ ಒಂದು ಚಿಕನ್ ರುಚಿ ಚಲೋ ಅಂದರೆ ಚಲೋ ಬರುತ್ತೆ ನೋಡ್ರಿ. ಈಗ ಇನ್ನೊಂದ್ಸಲ ಇದನ್ನ ಚಲೋ ತಂಗಿ ಮಿಕ್ಸ್ ಮಾಡ್ಕೊಂಡು ಇದಕ್ಕೆ ನಾವಿಲ್ಲಿ ಬಿಸಿ ನೀರು ಹಾಕೊಳತ್ತೀವಿ ನೋಡ್ರಿ. ಹಿಂಗೆ ಚಿಕನ್ನ ಒಂದು 2 ನಿಮಿಷ ಬಿಸಿ ಮಾಡ್ಕೊಂಡಿರ್ತೀವಲ್ರಿ, ಇದಕ್ಕೆ ತಣ್ಣೀರು ಸೇರಿಸ್ಬಾರ್ದ್ರಿ. ಒಂದು ಕಡೆ ಚಿಕನ್ನ ಬಿಸಿ ಮಾಡ್ಕೊಳ್ಳುವಾಗನ ಇನ್ನೊಂದು ಕಡೆ ನೀರನ್ನ ಬಿಸಿ ಮಾಡಕ್ಕೆ ಇಟ್ಕೋರಿ. ಈಗ ಕುಕ್ಕರ್ ಮುಚ್ಚಳ ಮುಚ್ಚಿ ಒಂದು 2 ರಿಂದ 3 ವಿಷಲ್ ಹಾಕಿಸ್ಕೊಂಡ್ರೆ ಈ ಒಂದು ಚಿಕನ್ ಪರ್ಫೆಕ್ಟಾಗಿ ಕುದ್ದಿರ್ತೈತೆ ನೋಡ್ರಿ. ಕುದ್ದಿರ್ತೈತೆ ಅಂದ್ರೆ ಬೆಂದಿರ್ತೈತಿ ಅಂತ್ರಿ. ಈಗ ನಾವಿಲ್ಲಿ ಸ್ಟವ್ ಆನ್ ಮಾಡ್ಕೊಂಡು ಒಂದು ಫ್ರೈಯಿಂಗ್ ಪ್ಯಾನ್ ಇಟ್ಕೊಂಡಿವ್ರಿ. ಅದಕ್ಕೆ ಒಂದು 2 ಟೀ ಸ್ಪೂನ್ ಅಷ್ಟು ಧನಿಯಾ, ಒಂದು 2 ಇಂಚು ಚಕ್ಕಿ, ಒಂದು 4 ಲವಂಗ, 3 ಏಲಕ್ಕಿ, 1 ಟೀ ಸ್ಪೂನ್ ಅಷ್ಟು ಜೀರಿಗೆ ಮತ್ತು ಒಂದು 2 ರಿಂದ 3 ಟೀ ಸ್ಪೂನ್ ಅಷ್ಟು ಬಿಳಿ ಎಳ್ಳು ಹಾಕೊಂಡಿವಿ ನೋಡ್ರಿ. ಈಗ ಇದನ್ನೆಲ್ಲಾನು ಒಂದು 2 ನಿಮಿಷ ಚಲೋ ತಂಗಿ ಫ್ರೈ ಮಾಡ್ಕೋಬೇಕು ನೋಡ್ರಿ. ಇಲ್ಲಿ ಈ ಒಂದು ಮಸಾಲೆ ಹುರ್ಕೊಳ್ಳುವಾಗ ಘಮನೂ ಬರುತ್ತೆ ಮತ್ತು ಕಲರ್ನೂ ಚೇಂಜ್ ಆಗತ್ತೆ ನೋಡ್ರಿ. ಈ ಒಂದು ಮಸಾಲೆ ಕಲರ್ ಚೇಂಜ್ ಆಗ್ತಿದ್ದಂಗೆ ಒಂದು ಪ್ಲೇಟಿಗೆ ತಕೊಂಡು ಬಿಡ್ರಿ. ಈಗ ಅದ ಫ್ರೈಯಿಂಗ್ ಪ್ಯಾನ್ಗೆ 1 ಚಮಚ ಎಣ್ಣೆ ಹಾಕೊಂಡಿವ್ರಿ. ಈ ಎಣ್ಣೆ ಬಿಸಿ ಆಗ್ತಿದ್ದಂಗೆ ಉದ್ದುದ್ದಕ್ಕೆ ಕಟ್ ಮಾಡಿ ಇಟ್ಕೊಂಡಂಥ ಉಳ್ಳಾಗಡ್ಡಿ ಹಾಕೊಂಡಿವ್ರಿ. ಈ ಉಳ್ಳಾಗಡ್ಡಿ ಸ್ವಲ್ಪ ಜಾಸ್ತಿನೇ ಬೇಕಾಗ್ತೈತ್ರಿ ಸುಕ್ಕ ಮಾಡುವಾಗ. ಇಲ್ಲಿ ನಾವು 2 ಉಳ್ಳಾಗಡ್ಡಿ ಹಿಂಗೆ ಉದ್ದುದ್ದಕ್ಕೆ ಕಟ್ ಮಾಡ್ಕೊಂಡು ಹಾಕೊಂಡಿವಿ ನೋಡ್ರಿ. ಉಳ್ಳಾಗಡ್ಡಿಗೆ ಗೋಲ್ಡನ್ ಕಲರ್ ಬರ್ಬೇಕು ನೋಡ್ರಿ, ಅಲ್ಲಿ ತನಕ ಇದನ್ನು ಫ್ರೈ ಮಾಡ್ಕೋಬೇಕ್ರಿ. ಈ ಉಳ್ಳಾಗಡ್ಡಿನ ಹಿಂಗೆ ಮೆತ್ತಗಾಗೋ ತನಕ ಫ್ರೈ ಮಾಡ್ಕೊಂಡಾದ ನಂತರ ಈ ಉಳ್ಳಾಗಡ್ಡಿ ಇಷ್ಟು ಫ್ರೈ ಆಗ್ಬೇಕು ನೋಡ್ರಿ. ಈಗ ನಾವಿಲ್ಲಿ ಒಂದು 3 ಮೆಣಸಿನ್ಕಾಯಿನ ಹಾಕೊಂಡಿವಿ ನೋಡ್ರಿ. ಈ ಮೆಣಸಿನ್ಕಾಯಿ ಹಾಕೊಂಡ ನಂತರ ಒಂದು 2 ನಿಮಿಷ ಫ್ರೈ ಮಾಡ್ಕೋಬೇಕಾಗ್ತೈತ್ರಿ. ಮೆಣಸಿನ್ಕಾಯಿ ಹಂಗೆ ಹಾಕೋಬೇಡ್ರಿ, ಸ್ವಲ್ಪ ಹಿಂಗೆ ಫ್ರೈ ಮಾಡಿ ಹಾಕೊಳ್ಳೋದ್ರಿಂದ ರುಚಿ ಚಲೋ ಇರುತ್ತೆ. ಇದ್ರ ಜೊತೆಗಿನ ಒಂದು 5 ರಿಂದ 6 ಗೋಡಂಬಿ ಸೇರಿಸ್ಕೊಂಡಿವ್ರಿ. ಈ ಗೋಡಂಬಿ ಹಾಕೋದ್ರಿಂದ ರುಚಿ ಅಂತೂ ಮಸ್ತ್ ಇರುತ್ತೆ ನೋಡ್ರಿ. ಉಳ್ಳಾಗಡ್ಡಿ ಇಷ್ಟು ಫ್ರೈ ಆಗ್ತಿದ್ದಂಗೆ ಉದ್ದುದ್ದಕ್ಕೆ ಹೆಚ್ಕೊಂಡಂತ ಟೊಮ್ಯಾಟೊ ಹಾಕೊಂಡಿವಿ ನೋಡ್ರಿ. ಇಲ್ಲಿ ನಾವು 1 ಟೊಮ್ಯಾಟೊ ತೊಗೊಂಡಿವ್ರಿ. ಈ ಟೊಮ್ಯಾಟೊನೂ ಅಷ್ಟೇ ರೀ ಸ್ವಲ್ಪ ಮೆತ್ತಗಾಗಬೇಕು ನೋಡ್ರಿ. ಅದಕ್ಕಂತ ನಾವು ಇಲ್ಲಿ ಸ್ವಲ್ಪ ಉಪ್ಪು ಸೇರಿಸ್ಕೊಂಡಿವಿ ನೋಡ್ರಿ. ನಿಮಗೆ ಹುಳಿ ಜಾಸ್ತಿ ಬೇಕು ಅನ್ನೋದಾದ್ರೆ ಇನ್ನೊಂದು ಟೊಮ್ಯಾಟೊನ ಹಾಕೋಬಹುದ್ರಿ. ಈಗ ಇದೆಲ್ಲಾನು ಸ್ವಲ್ಪ ಫ್ರೈ ಆಗ್ಬೇಕ್ರಿ, ಮೆತ್ತಗಾಗೋ ತನಕ ಹುರ್ಕೋಬೇಕು ನೋಡ್ರಿ. ಹಿಂಗೆ ಇದನ್ನೆಲ್ಲ ಹುರ್ಕೊಂಡು ಮಸಾಲೆ ಮಾಡ್ಕೊಂಡು ರುಬ್ಕೊಂಡು ಚಿಕನ್ಗೆ ಹಾಕಿದ್ರೆ ಚಿಕನ್ ರುಚಿ ಅದ್ಭುತ ಅಂದ್ರೆ ಅದ್ಭುತ ಆಗ್ತೈತೆ ನೋಡ್ರಿ. ಈಗ ನೋಡ್ರಿ ನಾವಿಲ್ಲಿ ಒಂದು ಮಿಕ್ಸರ್ ಜಾರ್ ತೊಗೊಂಡಿವ್ರಿ. ಈ ಮಿಕ್ಸರ್ ಜಾರ್ಗೆ ಆಗಲಿ ಹುರ್ಕೊಂಡಿದ್ವಲ್ರಿ ಒಣ ಮಸಾಲೆ, ಅದನ್ನೆಲ್ಲ ಹಾಕೊಂಡಿವ್ರಿ. ಮತ್ತು ಅದ್ರ ಜೊತೆಗಿನ ಒಂದು 8 ರಿಂದ 10 ಹೆಸರು ಬೆಳ್ಳುಳ್ಳಿ, ಒಂದು 2 ರಿಂದ 3 ಇಂಚು ಶುಂಠಿ ಮತ್ತು 1 ಹಿಡಿಯಷ್ಟು ಕೊತ್ತಂಬರಿ ಹಾಕೊಂಡಿವ್ರಿ. ಅದ್ರ ಜೊತೆಗಿನ ಹುರ್ಕೊಂಡಂಥ ಉಳ್ಳಾಗಡ್ಡಿ, ಟೊಮ್ಯಾಟೊ, ಮೆಣಸಿನ್ಕಾಯಿ ಎಲ್ಲನೂ ಹಾಕೊಂಡಿವ್ರಿ. ಮತ್ತು ಲಾಸ್ಟಿಗೆ ಸ್ವಲ್ಪ ಪುದೀನ ಹಾಕೊಂಡಿವ್ರಿ. ಈಗ ಇದನ್ನೆಲ್ಲನೂ ರುಬ್ಕೋಬೇಕ್ರಿ. ಈ ಮಸಾಲೆ ಎಲ್ಲ ರುಬ್ಕೊಂಡಾದ ನಂತರ ಒಂದು ಕಡಾಯಿ ಇಟ್ಕೊಂಡಿವ್ರಿ ಸ್ಟವ್ ಮೇಲೆ. ಅದಕ್ಕೆ ಒಂದು 3 ರಿಂದ 4 ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಮತ್ತು 1 ಟೇಬಲ್ ಸ್ಪೂನ್ ಅಷ್ಟು ತುಪ್ಪ ಹಾಕೊಂಡಿವ್ರಿ. ಎಣ್ಣೆ ಬಿಸಿ ಆಗ್ತಿದ್ದಂಗೆ ಒಂದು ಉಳ್ಳಾಗಡ್ಡಿನ ಸಣ್ಣಕ್ಕೆ ಕಟ್ ಮಾಡ್ಕೊಂಡಿದ್ವಿ, ಅದನ್ನು ಹಾಕೊಂಡಿವ್ರಿ. ಉಳ್ಳಾಗಡ್ಡಿ 1 ನಿಮಿಷ ಆದರೂ ಫ್ರೈ ಆಗ್ಬೇಕು ನೋಡ್ರಿ. ಹಿಂಗೆ ಈ ಉಳ್ಳಾಗಡ್ಡಿ ಫ್ರೈ ಆಗ್ತಿದ್ದಂಗೆ ಒಂದು 2 ಟೀ ಸ್ಪೂನ್ ಅಷ್ಟು ಖಾರ ಹಾಕೊಂಡಿವಿ ನೋಡ್ರಿ, ಅಂದ್ರೆ ಅಚ್ಚ ಖಾರದ ಪುಡಿ ರೀ. ಈ ಖಾರ ಎಣ್ಣೆ ಒಳಗೆ ಸ್ವಲ್ಪ ಚಲೋ ತಂಗಿ ಮಿಕ್ಸ್ ಆಗ್ಬೇಕು ನೋಡ್ರಿ. ಹಂಗೆ ಒಂದು 2 ಸೆಕೆಂಡ್ ಇದನ್ನು ಬಿಸಿ ಮಾಡ್ಕೋಬೇಕ್ರಿ. ಇಷ್ಟಾದ್ರೆ ಸಾಕ್ರಿ. ನಾವು ಆಗಲೇ ರುಬ್ಬಿಟ್ಕೊಂಡಿದ್ವಲ್ರಿ ಆ ಮಸಾಲಿನ ಈಗ ಹಾಕೊಂಡಿವಿ ನೋಡ್ರಿ. ಹಿಂಗೆ ಮಸಾಲೆ ಹಾಕೊಂಡ ನಂತರ ಇದನ್ನು ಸ್ವಲ್ಪ ಚಲೋ ತಂಗಿ ಮಿಕ್ಸ್ ಮಾಡ್ಬೇಕ್ರಿ. ಮಸಾಲೆ ಒಳಗೆ ನೀರಿನ ಅಂಶ ಕಡಿಮೆ ಇರೋದ್ರಿಂದ ತಳ ಹೊತ್ಬೋದ್ರಿ. ಹಾಗಾಗಿ ಸ್ವಲ್ಪ ಕೈ ಬಿಡ್ಲಾರ್ದಂಗೆ ಹಿಂಗೆ ಮಿಕ್ಸ್ ಮಾಡ್ಕೋಬೇಕ್ರಿ. ಹಿಂಗೆ ಮಿಕ್ಸ್ ಮಾಡ್ಕೊಂಡಾದ ನಂತರ ಒಂದು 2 ಸೆಕೆಂಡ್ ಇದನ್ನು ಮುಚ್ಚಿ ಬೇಯಿಸ್ಕೋಬೇಕು ನೋಡ್ರಿ.
ಹಿಂಗೆ ಒಂದು 2 ಸೆಕೆಂಡ್ ಬೇಯಿಸ್ಕೊಂಡಾದ ನಂತರ ನೀವು ನೋಡ್ಬೋದ್ರಿ ಈ ಒಂದು ಮಸಾಲೆ ಎಷ್ಟು ಚಲೋತ್ನಂಗೆ ಎಲ್ಲ ಕಡೆ ಎಣ್ಣೆ ಬಿಟ್ಕೊಂಡು ರೆಡಿ ಆಗೈತಿ ಅಂತ. ಇದನ್ನು ಸ್ವಲ್ಪ ಹಿಂಗೆ ಮಿಕ್ಸ್ ಮಾಡ್ಕೋಬೇಕ್ರಿ ಮತ್ತೊಂದು ಸಲ. ಹಿಂಗೆ ಮಿಕ್ಸ್ ಮಾಡ್ಕೊಂಡಾದ ನಂತರ ಇದಕ್ಕೆ ಅವಶ್ಯಕತೆ ಅನಿಸೋಷ್ಟು ನೀರು ಹಾಕೋಬೇಕ್ರಿ. ಒಂದು ಮಸಾಲಿನ ಚಲೋತಂಗಿ ಸ್ವಲ್ಪ ಕುದಿಸ್ಕೋಬೇಕು ನೋಡ್ರಿ. ಹಾಗಾಗಿ ಅವಶ್ಯಕತೆ ಅನಿಸೋ ಅಷ್ಟು ಒಂದು ಅರ್ಧ ಗ್ಲಾಸ್ನಷ್ಟಾದರೂ ನೀರು ಹಾಕೋಬೇಕ್ರಿ. ನೀರು ಹಾಕಿ ಇನ್ನೊಂದು ಸಲ ಇದನ್ನು ಚಲೋತಂಗಿ ಮಿಕ್ಸ್ ಮಾಡ್ಕೊಂಡು ಮುಚ್ಚಳ ಮುಚ್ಚಿ ಒಂದು 2 ನಿಮಿಷ ಆದರೂ ಇದನ್ನು ಕುದಿಸ್ಕೋಬೇಕ್ರಿ. ಹಿಂಗೆ ಒಂದು 2 ನಿಮಿಷ ಈ ಮಸಾಲಿನ ಕುದಿಸ್ಕೊಳ್ಳೋದ್ರಿಂದ ಚಿಕನ್ ರುಚಿ ಮಸ್ತ್ ಬರ್ತೈತೆ ನೋಡ್ರಿ. ಈಗ ನೀವಿಲ್ಲಿ ನೋಡತ್ತಿರಲ್ರಿ ಒಂದು 2 ನಿಮಿಷ ಇದನ್ನು ಕುದಿಸ್ಕೊಂಡೀವ್ರಿ. ಈ ಒಂದು ಮಸಾಲೆ ಪರ್ಫೆಕ್ಟಾಗಿ ರೆಡಿ ಆಗೈತೆ ನೋಡ್ರಿ. ಈಗ ರೆಡಿ ಆಗಿರುವಂಥ ಈ ಮಸಾಲೆಗೆ ನಾವು ಆಗಲೇ ಕುದಿಸಿಟ್ಕೊಂಡಿದ್ವಲ್ರಿ ಚಿಕನ್, ಅದನ್ನು ಹಾಕೊಳತ್ತೀವ್ರಿ. ಹಿಂಗೆ ಚಿಕನ್ ಹಾಕೊಂಡ್ಮೇಲೆ ಇನ್ನೊಂದು ಸಲ ಚಲೋ ತಂಗಿ ಇದನ್ನು ಮಿಕ್ಸ್ ಮಾಡ್ಕೋಬೇಕು ನೋಡ್ರಿ. ಹಿಂಗೆ ಮಾಡೋದ್ರಿಂದ ಏನಾಗ್ತೈತಿ ಅಂದ್ರೆ ಮಸಾಲೆ ಚಲೋ ತಂಗಿ ಉಪ್ಪು ಖಾರ ಹಿಡ್ಕೊಂಡು ಚಿಕನ್ ರುಚಿನ ಹೆಚ್ಚು ಮಾಡ್ತೈತಿ ನೋಡ್ರಿ. ಸ್ವಲ್ಪ ಉಪ್ಪು ಕಡಿಮೆ ಅನಿಸಿದ್ದಕ್ಕೆ ಉಪ್ಪು ಹಾಕ್ಕೊಂಡಿವ್ರಿ. ನೀವು ಬೇಕಾದ್ರೆ ಈಗ ಒಂದು ಸಲ ರುಚಿ ನೋಡಿ ಉಪ್ಪು ಖಾರ ಕರೆಕ್ಟ್ ಐತಿ ಇಲ್ಲ ಅಂತ ನೋಡ್ಬೋದ್ರಿ. ಅಕಸ್ಮಾತ್ ಏನರ ಕಡಿಮೆ ಆಗಿತ್ತಪ್ಪ ಅಂದ್ರೆ ಈಗ ಸೇರಿಸ್ಕೊಂಬಿಡ್ರಿ. ಈಗ ಹಿಂಗೆ ಮುಚ್ಚಳ ಮುಚ್ಚಿ ಒಂದು 2 ರಿಂದ 3 ನಿಮಿಷ ಇದನ್ನು ಲೋ ಫ್ಲೇಮ್ ಒಳಗೆ ಕುದಿಸ್ಕೋಬೇಕು ನೋಡ್ರಿ, ಅಂದ್ರೆ ಬೇಯಿಸ್ಕೋಬೇಕ್ರಿ. ಇಷ್ಟಾದ್ರೆ ಸಾಕ್ರಿ, ಈ ಒಂದು ಚಿಕನ್ ಸುಕ್ಕ ರೆಡಿ ನೋಡ್ರಿ. ಈ ಚಳಿಗಾಲಕ್ಕೆ ಬಿಸಿ ಬಿಸಿ ಆದಂತಹ ಈ ಚಿಕನ್ ಸುಕ್ಕ ಒಂದು ಸಲ ಟ್ರೈ ಮಾಡಿರಿ. ಮನೆಯೊಳಗೆ ಈ ಒಂದು ರೆಸಿಪಿನ ಟ್ರೈ ಮಾಡಿ ರುಚಿ ಹೆಂಗಿತ್ತು ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸ್ರಿ. ಅಷ್ಟೇ ಅಲ್ಲ, ನಿಮ್ಗೆ ನಾವು ಯಾವ ಥರದ ಅಡುಗೆ ಮಾಡಿ ತೋರಿಸ್ಬೇಕು ಅನ್ನೋದನ್ನು ನಮ್ಗೆ ಕಮೆಂಟ್ ಮಾಡಿ ತಿಳಿಸ್ರಿ. ನಾವು ಆ ಅಡುಗೆ ನಿಮ್ಗೆ ಮಾಡಿ ತೋರಿಸುವಂತಹ ಪ್ರಯತ್ನ ಮಾಡ್ತೀವ್ರಿ. ಈ ಒಂದು ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ರೆ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊರಿ. ಮತ್ತು ಈ ವಿಡಿಯೋಕ್ಕೆ ಲೈಕ್, ಶೇರ್, ಕಮೆಂಟ್ ಮಾಡೋದನ್ನು ಮರಿಬೇಡ್ರಿ. ಈ ಬಿಸಿ ಬಿಸಿಯಾದಂತಹ ಚಿಕನ್ ಸುಕ್ಕನ ನೀವು ರೊಟ್ಟಿ, ಚಪಾತಿ, ಅನ್ನ ಇವು ಎಲ್ಲದ್ರ ಜೊತೆನೂ ತಿನ್ನಬಹುದು ನೋಡ್ರಿ. ಈ ಚಿಕನ್ ಸುಕ್ಕ ಮಾಡಿ ಇಟ್ಕೊಂಡ ನಂತರ ಸ್ವಲ್ಪ ಹೊತ್ತಿಗೆ ಗಟ್ಟಿ ಆಗತ್ರಿ. ಹಾಗಾಗಿ ಸ್ವಲ್ಪ ನಾವಿಲ್ಲಿ ತೆಳ್ಳಗೆ ಕನ್ಸಿಸ್ಟೆನ್ಸಿ ಇಟ್ಕೊಂಡೀವಿ ನೋಡ್ರಿ. ಇದ್ರ ಮೇಲೆ ಲಾಸ್ಟಿಗೆ ಸ್ವಲ್ಪ ಕೊತ್ತಂಬರಿ ಹಾಕೊಂಡ್ರೆ ಬಿಸಿ ಬಿಸಿಯಾದಂತಹ ಚಿಕನ್ ಸುಕ್ಕ ರೆಡಿ ನೋಡ್ರಿ. ಈ ಚಿಕನ್ ಸುಕ್ಕ ರೆಸಿಪಿ ನಿಮಗೆಲ್ಲರಿಗೂ ಇಷ್ಟ ಆಗೈತಿ ಅಂತ ಅನ್ಕೋತೀವ್ರಿ. ಈ ರೆಸಿಪಿ ನೋಡಿದ್ದಕ್ಕೆ ಧನ್ಯವಾದಗಳ್ರಿ.